ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೀವು ನನ್ನ ಲಾಸ್ಟ್ ವಿಡಿಯೋ ಅಲ್ಲಿ ನೋಡ್ಕೊಂಡು ಬಂದಿದ್ದೀರಾ ಈ ಒಂದು ಬೇಬಿ ಹಗ್ ಸ್ಟಾಲರ್ ರಿವ್ಯೂನ. ಸೊ ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಚೋಟಸ ಚೇರ್. ಸೊ ಇದು ಒಂದು ದಿ ಮೋಸ್ಟ್ ಲವ್ವಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಇದರಿಂದ ನನಗೆ ತುಂಬ ಯೂಸ್ ಆಗಿದೆ ಆ್ಯಂಡ್ ಇಟ್ಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಸೊ ಏನಕ್ಕೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವು ಒಂದು ಯೂಶ್ವಲಿ ಆಸ್ ಅ ನ್ಯೂ ಪೇರೆಂಟ್ಸ್ ಹೈ ಚೇರ್ ಅಂತಾನೆ ಎಲ್ಲರೂ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಮಗು ತಾನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಆಲ್ರೆಡಿ ನೀವು ನೋಡಿರ್ತೀರ ಹೈ ಚೇರ್ನ ಪರ್ಚೇಸ್ ಮಾಡೋಣ ಹಂಗೆ ಅಂತ ಹೇಳ್ಬಿಟ್ಟು. ಸೊ ಇಫ್ ಯು ಜಸ್ಟ್ ಗೂಗಲ್ ಆ್ಯಂಡ್ ಇಫ್ ಯು ಸಿ ಎನಿವೇರ್ ಲೈಕ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿರಲಿ, ಲೋಕಲ್ ಸ್ಟೋರಲ್ಲಾಗೂ ಹೋಗಿ ಇಟ್ಸ್ ಮಿನಿಮಮ್ 6 to 10 to 11 20K 30K ವರೆಗೂ ಹೈ ಚೇರ್ಸ್ ಇದ್ದಾವೆ. ಸೊ ಇಟ್ಸ್ ಜಸ್ಟ್ ಕಂಫರ್ಟ್ನೆಸ್, ಕುಷನ್ಸ್ ಇರುತ್ತೆ, ಸಾಫ್ಟ್ ಆಗಿರುತ್ತೆ. 100% ಇಟ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂವೆಬಲ್ ಪ್ರಾಡಕ್ಟ್. ಬಟ್ ನನಗೆ ಅನಿಸುತ್ತೆ ದಿಸ್ ಈಸ್ ದ ವರ್ತ್. ಸೊ 6 monthsವರೆಗೂ ಮಗು ಫೀಡಿಂಗಲ್ಲಿ ಇರುತ್ತೆ. 6 months ಆದಮೇಲೆ ಪ್ಯೂರೀಸ್ ಆಗಲಿ, ಫ್ರೂಟ್ಸ್ ಜ್ಯೂಸ್ ಆಗಲಿ ಇದನ್ನು ಕೊಡ್ತಾ ಇರ್ತೀವಿ, ಅಥವಾ ರಾಗಿ ಸರಿ ಆಗಲಿ ಅಥವಾ ರೈಸ್ ಸರಿ ಆಗಲಿ, ಸ್ಯಾರಲೆಕ್ಸ್ ಆಗಲಿ, ಇದನ್ನು ನಾವು 1 yearವರೆಗೂ ಕೊಡ್ತೀವಿ. 1 year ಆದಮೇಲೆ ನಾವು ಮಗುನ ಅವರ್ ಫುಡ್ ಲೈಕ್ ನಾವೇನು ನಾರ್ಮಲ್ ಆಗಿ ತಿಂತೀವಿ ಅದನ್ನು ಇಂಟ್ರಡ್ಯೂಸ್ ಮಾಡ್ತೀವಿ. ಸೊ this is the process of this is the process ಮಗುದು ಒಂದು ಫುಡ್ ಪ್ರೊಸೆಸ್ ಅಂತ ಹೇಳ್ಬೋದು. ಬಟ್ ಹೈ ಚೇರ್ ಕನ್ಸಿಡರ್ ಮಾಡಿದ್ರೆ ಇಸ್ ಇಟ್ ರಿಯಲಿ ವರ್ತ್? ಸೊ 5 to 6K ಅಥವಾ ನಾನು ಮಿನಿಮಮ್ ರೇಟಲ್ಲೇ ಹೇಳ್ತಾ ಇರೋದು 5 to 6 ಫಾರ್ ದ್ಯಾಟ್ ಹೈ ಚೇರ್ನ ನಾಟ್ ನೆಸೆಸರಿಲಿ ರಿಕ್ವೈರ್ಡ್ ಅಂತ ಹೇಳ್ತೀನಿ. ಸೊ ಆಲ್ರೆಡಿ ನೀವು ಹಳೆ ಒಂದು ವಿಡಿಯೋಲಿ ನೋಡಿರೋ ಪ್ರಕಾರ ಮಿಡಲ್ ಕ್ಲಾಸ್ ಪೇರೆಂಟ್ಸ್ಗೆ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಆ್ಯಸ್ ಅ ಎಕ್ಸೈಟೆಡ್ ಪೇರೆಂಟ್ಸ್ ನಾವು ಅದನ್ನು ಕೊಡ್ಸೋಣ, ಮಗುಗೆ ಇದನ್ನು ಕೊಡ್ಸೋಣ, ಇದರಿಂದ ಕಂಫರ್ಟ್ ಮಾಡೋಣ. ಸೊ ನಾಟ್ ರಿಯಲಿ ರಿಕ್ವೈರ್ಡ್. ಮಗು ಎಷ್ಟು ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕೆ ಕಲಿಯೋದು ಅಷ್ಟು ಬೆಸ್ಟು. ಆಫ್ಟರ್ 1.5 years ಕೆಳಗಡೆನೇ ಮಗು ಕೂತ್ಕೊಂಡು ಊಟ ಮಾಡಿದ್ರೆ ಇಟ್ಸ್ ವೆರಿ ಗುಡ್ ಫಾರ್ ದ್ಯಾಮ್ ಡೆವಲಪ್ಮೆಂಟಿಗೆ. ಸೊ ಈ ಒಂದು ಚೇರು ಫಸ್ಟ್ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಲೈಕ್ ಚೆನ್ನಾಗಿ 6 monthsವರೆಗೂ ಓಕೆ ದೇ ಆರ್ ಸ್ಟೇಬಲ್ ಕುಂತ್ಕೊಳ್ಳೋಕ್ಕೆಲ್ಲ ಅಂತಂದರೆ ದಟ್ಸ್ ಫೈನ್. ಸೊ ಈ ಒಂದು ಚೇರ್ ಬಂದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರೋದು. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಆಗಲಿ, ಯಾವುದೇ ಬ್ರ್ಯಾಂಡ್ ಶೂಟ್ ಆಗಲಿ ಯಾವುದೂ ಅಲ್ಲ. ಸೊ ಇದನ್ನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಆನ್ಲೈನ್ ಸ್ಟೋರಿಂದ ನಾನು ಇದನ್ನು ಬೈ ಮಾಡಿದ್ದು. ಇದು ನನಗೆ ಅರೌಂಡ್ 750 or 800 ಅಲ್ಲೂ ಸಿಕ್ತು ನನಗಿದು. ಸೊ ಇಟ್ಸ್ ವೆರಿ ಯೂಸ್ಫುಲ್. ಇದು ಆ್ಯಕ್ಚುಲಿ ಇದು ರಿಮೂವ್ ಆಗುತ್ತೆ, ಬಿಟ್ಟರೆ ಮಗು ಹಂಗೆ ಕೂಡಿಸ್ಬೋದು. ಇದೇ ಲೈಕ್ ಇಟ್ಸ್ ನಾಟ್ ಸೋ ಹಾರ್ಡ್. ಮಗುಗೆ ಎಲ್ಲ ರೀತಿ ಸ್ಟ್ರಾಂಗ್ ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ವಿ ಕ್ಯಾನ್ ಬೈ ದಿಸ್ ಒನ್. ಆಫ್ಟರ್ 1.5 years ಅಥವಾ 1 year or 1.5 years ಮಗು ಸ್ವಲ್ಪ ಓಡಾಡ್ಕೊಂಡು ಆ್ಯಕ್ಟಿವ್ ಆಗಿದ್ದಂದರೆ, ಸೊ ಲೆಟ್ ಹಿಮ್ ಎಕ್ಸ್ಪ್ಲೋರ್. ಒಂದೆಲ್ಲೋ ಕಡೆ ಇಟ್ಬಿಟ್ಟು ತಾನೇ ತಿನ್ನೋಕ್ಕೆ ಬಿಡಬೇಕು. ಸೊ ಸೋಫಾ ಆಗಲಿ, ಕೆಳಗಡೆ ಮ್ಯಾಟ್ ಹಾಕ್ಬಿಟ್ಟು ಮ್ಯಾಟ್ ಮೇಲೆ ಆಗಲಿ, ಸೊ ದೇ ಫೀಲ್ ಇಟ್, ದೇ ಫೀಲ್ ದ ಫುಡ್. ಮೇಲ್ಗಡೆ ಕುತ್ಕೊಂಡು ಊಟ ಮಾಡೋದು ಇಟ್ಸ್ ನಾಟ್ ಗುಡ್ ಫಾರ್ ಅಸ್ ಆಸ್ ವೆಲ್ ಆಸ್ ಬೇಬೀಸ್. ಸೊ ಡೆವಲಪ್ಮೆಂಟ್ ವೈಸು ಮಗು ಎಷ್ಟೊಂದು ಕೆಳಗಡೆ ಕುತ್ಕೊಂಡು ಊಟ ಮಾಡುತ್ತೆ, ದಟ್ ಈಸ್ ವೆರಿ ಬೆಟರ್. ಇಟ್ಸ್ ನಾಟ್ ಐ ಆಮ್ ನಾಟ್ ಟೆಲ್ಲಿಂಗ್ ಯು ಇದೇ ಫಾಲೋ ಮಾಡಿ ಅಂತ ಹೇಳ್ಬಿಟ್ಟು. ವಿಚ್ ಸೂಟ್ಸ್ ಯುವರ್ ಬೇಬಿ ಯು ಕ್ಯಾನ್ ಫಾಲೋ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಂದು ದಿಸ್ ಈಸ್ ವೆರಿ ಗುಡ್ ಪ್ರಾಡಕ್ಟ್. ನೀವು ಹೈ ಚೇರ್ ಏನಾದರೂ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಪ್ಲೀಸ್ ಡೋಂಟ್ ಬೈ. ದಿಸ್ ಇಸ್ ಮೋರ್ ದೆನ್ ಎನಫ್. ಒಂದು 700 ಆಗೋದನ್ನು 5-6K ಏನಕ್ಕೆ ನಾವು ಅದನ್ನು ತೊಗೋಬೇಕು. ಸೊ ಇವಾಗ ನನ್ನ ಮಗು ಬಂದು 23 months. ನೆಕ್ಸ್ಟ್ ಮಂತು 2 years ಕಂಪ್ಲೀಟ್ ಆಗುತ್ತೆ. ಸೊ ನಾವು ಅವ್ನು ಆರಾಮಾಗಿ ಕೆಳಗಡೆ ಕೂತ್ಕೊಂಡು ನಮ್ಮ ಜೊತೆ ಊಟ ಮಾಡ್ತಾನೆ. ನಾನು ಹಾಕ್ಕೊಟ್ಟೆ ಅಂತಂದರೆ ಆರಾಮಾಗಿ ಇಲ್ಲಿ ಸೋಫಾ ಮೇಲೆ ಕೂತ್ಕೊಳ್ತಾನೆ, ಇಲ್ಲಾಂದರೆ ಪ್ಲೇಟ್ ಇಲ್ಲಿ ಎದ್ದು ನಿಂತ್ಕೊಂಡು ಓಡಾಡ್ಕೊಂಡು ತಿಂತಾನೆ. ಸೊ
ಬಟ್ ಇದು ಯಾವಾಗ ಯೂಸ್ಫುಲ್ ಅಂತಂದರೆ ನಾನು ಕೆಲವೊಮ್ಮೆ ಸರಿ ರಾಗಿ ಸರಿ ಆ ಥರ ಎಲ್ಲ ಮಾಡ್ತೀನಿ. ಸೊ ಮಗುಗೆ ಇನ್ನೂ ಸ್ಪೂನ್ ಕರೆಕ್ಟಾಗಿ ಹಾಕೊಂಡು ತಿನ್ನೋಕ್ಕಾಗಲ್ಲ. ನಾವು ಕುತ್ಕೊಂಡು ತಿನ್ನಿಸ್ಬೇಕಂತಂದರೆ ಮಗು ಕಾಲು ಬಂದಿದೆ ಅಲ್ಲ, ಅದು ಓಡಾಡ್ತಿರ್ತಾನೆ. ಸೊ ಆ ಟೈಮಲ್ಲಿ ಮಗುನ ಈ ಥರ ಚೇರಲ್ಲಿ ಕುಂದಿಸಿ ತಿನ್ಸಿದ್ರೆ ಫೈನ್. ಅವ್ರಿಗೆ ಏನಾದ್ರು ಡೈವರ್ಷನ್ ಮಾಡಿಕೊಂಡು ಈ ಚೇರಲ್ಲಿ ಕುಂದಿಸ್ಕೊಂಡು ತಿನ್ನಿಸ್ಬೋದು. ತುಂಬ ಮೆಸ್ಸಿ ಆಗಲ್ಲ. ಮೆಸ್ಸಿ ಆದರೂ ಕೂಡ ಆರಾಮಾಗಿ ವಾಶ್ ಮಾಡ್ಬೋದು. ಆ್ಯಂಡ್ ಇಟ್ಸ್ ವೆರಿ ಕಾಸ್ಟ್ ಎಫೆಕ್ಟಿವ್. 700 ನನಗೆ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಮಗು another 1 year 2 year ಇಟ್ ಕ್ಯಾನ್ ಬಿ ಯೂಸ್ ಟಿಲ್ 5 yearsವರೆಗೂ ಯೂಸ್ ಮಾಡ್ಬೋದು. ಆರಾಮಾಗಿ ಕಾಲು ಹತ್ತುತ್ತೆ, ಆರಾಮಾಗಿ ಅವ್ನು ಹೋಗ್ಬಿಟ್ಟಿದ್ರಲ್ಲಿ ಕೂತ್ಕೊಳ್ತಾನೆ, ತಾನೇ ಹೊರಗಡೆ ಬರ್ತಾನೆ. ಹೈ ಚೇರಲ್ಲಿ ಅಗೇನ್ ಇಟ್ಸ್ ಅ ವೆರಿ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿರೋದಂದರೆ, ನಾನು ಹೈ ಚೇರ್ನ ಪರ್ಚೇಸ್ ಮಾಡಬೇಕಂತ ಹೋಗಿದ್ದೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಕನ್ಫ್ಯೂಷನಲ್ಲಿದ್ದ ಮಗುಗೆ ನಾವೆಲ್ಲ ನಮ್ಮ ಮನೆ ಕಡೆ ಎಲ್ಲ ಕೇಳಿದವ್ರ ಪ್ರಕಾರ ಮಗು ಕೆಳಗಡೆ ಕೂತ್ಕೊಂಡೆ ಊಟ ಮಾಡಬೇಕು, ಆರಾಮಾಗಿ ಮಾಡುತ್ತೆ ಮಗು ಅಂತ ಹೇಳಿ ಅಗೇನ್ ಅಷ್ಟೊಂದು ಸ್ಪೆಂಡ್ ಮಾಡಬೇಕಾ ಅಂತ ಒಂದು ಕ್ವೆಶನ್ ಬಂತು ನನಗೆ. ಸೊ ಆವಾಗ ನಾನು ಅಮೆಝಾನಲ್ಲಿ ಅಥವಾ ಫಸ್ಟ್ ಕ್ರೈಯಲ್ಲಿ ಅಥವಾ ಕೆಲವೊಂದು ಬ್ರ್ಯಾಂಡ್ಸಲ್ಲಿ ನಾನು ಸರ್ಚ್ ಮಾಡಬೇಕಾದ್ರೆ ನನಗೆ ಅನಿಸ್ತು, ಓಕೆ ಫೈನ್, ನಾನು ಇದನ್ನು ಬೈ ಮಾಡ್ತೀನಿ. ಇಫ್ ಇಟ್ ಸೂಟ್ಸ್ ಹಿಮ್ ಓಕೆ, ಇಲ್ಲಾಂದರೆ ನೋಡೋಣ, ಹೈ ಚೇರ್ನ ತೊಗೊಂಡ್ಬಿಡೋಣ, ನೋಡೋಣ ಮಗು ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಬಟ್ ಫೈನಲಿ ಇಟ್ ಸೂಟ್ಸ್ ಅಸ್. ಸೊ ಇದು ತುಂಬ ಒಳ್ಳೆ ಪ್ರಾಡಕ್ಟ್ ಆ್ಯಂಡ್ ಕಾಸ್ಟ್ ಎಫೆಕ್ಟಿವ್. ಸೊ ಇದನ್ನು ನೀವು ಖಂಡಿತ ಬೈ ಮಾಡ್ಬೋದು. ಇದು ಯಾವುದೇ ಒಂದು ಪೇಡ್ ಪ್ರಮೋಷನ್ ಆಗಲಿ, ಯಾವುದೇ ಬ್ರ್ಯಾಂಡ್ ಶೂಟ್ ಆಗಲಿ ಯಾವುದೂ ಇಲ್ಲ. ಇದು ಯಾವ ಬ್ರ್ಯಾಂಡ್ ಅಂತಲೂ ನನಗೆ ಗೊತ್ತಿಲ್ಲ. ಇಫ್ ಯು ವಾಂಟ್, ನನ್ನ ಒಂದು ಆರ್ಡರ್ ಹಿಸ್ಟ್ರಿಯಲ್ಲಿರುತ್ತೆ, ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ನಿಮ್ಗೆ ಬೇಕಾದರೆ ಕಮೆಂಟ್ ಮಾಡಿ ಅದನ್ನು ಶೇರ್ ಮಾಡಿ. ಸೊ ಯಾರಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಾದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಅದನ್ನು ಈ ಪ್ರಾಡಕ್ಟ್ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಸೊ ನಿಮಗೆ ಈ ಒಂದು ವಿಡಿಯೋಯಿಂದ ಎಲ್ಲೋ ಒಂದು ಸೇವಿಂಗ್ ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಮೋಟಿವೇಶನ್ ಅಂತಲೇ ಹೇಳ್ಬೋದು. ಸೊ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಹೆಲ್ದಿ ಆಗಿರಿ, ಹ್ಯಾಪಿ ಆಗಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್ ಬಾಯ್.